ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಕಿಚನಲ್ಲಿ ಈರುಳ್ಳಿಯನ್ನು ಬಳಸಿ, ಕಿಚನಲ್ಲೇ ಇರುವಂಥ ಈರುಳ್ಳಿಯನ್ನು ಬಳಸಿ ನನ್ನ ಕೂದಲು ಹೇಗೆ ದಪ್ಪ ಆಯಿತು, ಉದ್ದ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟಿಂದ ನನ್ನ ಚಾನಲ್ ಗ್ರೋ ಆಗ್ತಾ ಇದೆ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ನನ್ನ ಚಾನಲ್ಗೆ ಜಾಯಿನ್ ಆಗಿ. ಇದರಿಂದ ನಮಗೂ ಸಪೋರ್ಟ್ ಆಗುತ್ತೆ, ನಮಗೂ ಸ್ಫೂರ್ತಿ ಆಗುತ್ತೆ. ಬನ್ನಿ ಇವಾಗ ಈರುಳ್ಳಿಯನ್ನು ಬಳಸಿದ್ರೆ ಕೂದಲು ಉದ್ದ ಆಗುತ್ತಾ, ದಪ್ಪ ಆಗುತ್ತಾ, ಕಪ್ಪಾಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾತಾಡೋಣ. ನಾನು ಈ ಹಿಂದೆ ಕೂಡ ಈರುಳ್ಳಿ ರಸ ಬಳಸಿದ್ರೆ ಕೂದಲು ಉದ್ದ ಆಗುತ್ತೆ, ಅದು ಹೇಗೆ ಬಳಸಬೇಕು, ಯಾವಾಗ ಬಳಸಬೇಕು, ಹೇಗೆ ತಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ. ಇನ್ನು ಯಾರೆಲ್ಲ ನೋಡಿಲ್ಲ ಅಂತಂದರೆ ಈಗಲೇ ಫ್ರೀ ಇದ್ದಾಗ ಒಂದ್ಸತಿ ನನ್ನ ಚಾನಲ್ನ ಚೆಕ್ ಮಾಡಿ. ಮೊದಲಿಗೆ ಹೇಳಬೇಕಂತಂದರೆ ಈರುಳ್ಳಿ ತುಂಬ ಪವರ್ಫುಲ್ ಮನೆಮದ್ದು, ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಕೂದಲಿಗೂ ಕೂಡ ಒಳ್ಳೆಯದು. ಅದ್ರ ಜೊತೆಗೆ ಸ್ಕಿನ್ ಕೇರ್ ಕೂಡ ಮಾಡ್ಕೊಬೋದು ಈರುಳ್ಳಿಯಿಂದ. ಕೆಲವ್ರಿಗೆ ಇದೇನು ಅನಿಸುತ್ತೆ ಅಂತಂದರೆ ಈರುಳ್ಳಿ ರಸದ್ದು ಸ್ಮೆಲ್, ಅಂದರೆ ಈರುಳ್ಳಿ ಸ್ಮೆಲ್ ಕಂಡ್ರೆ ಕೆಲವ್ರಿಗೆ ಆಗಲ್ಲ, ಅಂತಂದ್ರೆ ಶೀತ ಥರ ಆಗುತ್ತೆ ಒಂಥರ. ಅದಾದಮೇಲೆ ಏನೋ ಒಂಥರ ಅದು ತರಿಯಾಗಿ ಈರುಳ್ಳಿ ಅಲ್ಲೇ ನಾವೇನಾದರೂ ಹೇರ್ ಪ್ಯಾಕ್ ಮಾಡಿಕೊಂಡ್ರೆ ಈರುಳ್ಳಿಯಿಂದ ಅದು ತರಿಯಾಗಿ ಹೇರಲ್ಲೇ ಕೂತ್ಕೊಳ್ಳುತ್ತೆ, ಅದರಿಂದ ಡ್ಯಾಂಡ್ರಫ್ ಆಗುತ್ತೆ ಅಂತ ಕೆಲವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ. ಆದರೆ ಖಂಡಿತವಾಗ್ಲೂ ಹೇಳಬೇಕು ಅಂತಂದರೆ ಈರುಳ್ಳಿನೇ ಪವರ್ಫುಲ್ ಮನೆಮದ್ದು. ನೀವೆಷ್ಟೇ ಹೇರ್ ಪ್ಯಾಕ್ ಹಾಕಿ, ಯಾವುದೇ ಹೇರ್ ಪ್ರಾಡಕ್ಟ್ ಯೂಸ್ ಮಾಡಿ, ಯಾವುದೇ ಮಾಡಿದ್ರೂ ಕೂಡ ಈರುಳ್ಳಿ ಹಾಕಿದ್ರೆ ಒಂದೇ ತಿಂಗಳಲ್ಲಿ ರಿಸಲ್ಟ್ ನೋಡ್ತೀರಾ ನೀವು. ಸ್ಟಾರ್ಟಿಂಗು ಇದು ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಒಂದು 2-3 ಸತಿ, ವಾರಕ್ಕೆ ಅಟ್ಲೀಸ್ಟು 2 ಸತಿ ಈ ರೀತಿ ಈರುಳ್ಳಿನ ಬಳಸಿ ನೀವು ಹೇರ್ ಪ್ಯಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಈರುಳ್ಳಿ ಬಳಸಿ ಹೇಗಪ್ಪ ಮಾಡೋದು, ಇದೆಲ್ಲ ಹಿಂಸೆ, ರಿಸ್ಕ್ ಅಂತ. ಆಮೇಲೆ ನೀವು ಬಳಸ್ತಾ ಹೋದಂತೆ ನಿಮ್ಮ ಕೂದಲಿಗೆ ನಿಮಗೆ ಗೊತ್ತಾಗುತ್ತೆ, ಕೂದಲು ಚೇಂಜ್ ಆಗ್ತಾ ಹೋಗೋದು. ಅದರಿಂದ ನೀವೇ ಬಳಸೋದು ಬೇಡ ಅಂದರೂ ಕೂಡ ನೀವೇ ಬಳಸ್ತೀರಾ. ಇನ್ನು ಹೇಗೆ ಬಳಸೋದು ಅಂತಂದರೆ, ಮೊದಲನೇದಾಗಿ ಈರುಳ್ಳಿನ ನೀವು ನಿಮ್ಮ ಹೇರ್ ಕ್ವಾಂಟಿಟಿ, ಹೇರ್ ಎಷ್ಟು ಉದ್ದ ಇದೆ, ಎಷ್ಟು ಲೆಂತ್ ಇದೆ ನೋಡಿಕೊಂಡು 1 ಬೇಕಾ 2 ಬೇಕಾ ಈರುಳ್ಳಿ ನೋಡ್ಕೊಳ್ಳಿ. ಅದನ್ನು ನೀಟಾಗಿ ಸಿಪ್ಪೆಯನ್ನು ಬಿಸಾಡೋದು ಬೇಡ. ಸಿಪ್ಪೆಲೂ ಕೂಡ ಒಂದು ಪ್ರೋಟೀನ್ಸ್ ಇರುತ್ತೆ. ಹಾಗಾಗಿ ಸಿಪ್ಪೆ ಸಮೇತ ಅದನ್ನು ಮಿಕ್ಸಿಯಲ್ಲೇ ಆಡಿಸ್ಕೊಂಬಿಡಿ. ನೀಟಾಗಿ ರುಬ್ಕೊಬೇಕು. ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿ ಥರ, ಪೇಸ್ಟ್ ಥರ ಆಗಬೇಕು. ಆ ರೀತಿಯಾಗಿ ನೀಟಾಗಿ ರುಬ್ಕೊಂಬಿಡಿ ಅದನ್ನ. ಅದಾದಮೇಲೆ ರುಬ್ಬಿರೋ ಮಿಶ್ರಣನ ನೀಟಾಗಿ ಹೇರ್ಗೆ ಪೂರ್ತಿ ಬುಡದಿಂದ ಹಿಡಿದು ಕೂದಲು ಎಷ್ಟು ಉದ್ದ ಇರುತ್ತೋ ಅಷ್ಟು ತನಕನೂ ಹಾಕಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 25 ನಿಮಿಷ ಅಥವಾ ಒಂದು 30 ನಿಮಿಷ ಹಾಗೆ ಬಿಟ್ಬಿಡಿ ಅದನ್ನ. ಅದಾದಮೇಲೆ ನೀವೇನು ಮಾಡಿ ಅಂದರೆ ಹೇರ್ ವಾಶ್ನ ತಣ್ಣೀರಲ್ಲೇ ಹೇರ್ ವಾಶ್ ಮಾಡಬೇಕು. ನಾನು ಪ್ರತಿ ಸತಿ ಹೇಳೋದು ಒಂದೇ, ತಣ್ಣೀರಲ್ಲೇ ಹೇರ್ ವಾಶ್ ಮಾಡೋದ್ರಿಂದ ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಕೂದಲು ಲೆಂತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ನೀವು ಈ ಥರ ಅಟ್ಲೀಸ್ಟ್ ವಾರಕ್ಕೆ 1-2 ಸತಿ ಮಾಡೋದ್ರಿಂದ ಒಂದೇ ತಿಂಗಳಲ್ಲಿ, ಕೇವಲ 30 ದಿನದಲ್ಲಿ ಮಾತ್ರನೇ ನೀವು ರಿಸಲ್ಟ್ ತೊಗೊಂಡ್ಬಿಡ್ಬೋದು. ಅಷ್ಟು ಅಂದರೆ ನಿಮಗೆ ಲೆಂತ್ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಅದು ದಪ್ಪ ಆಗುತ್ತೆ, ಸ್ವಲ್ಪ ಕಪ್ಪಾಗುತ್ತೆ ಕೂದಲು, ನಿಮಗೆ ಅನ್ನಿಸುತ್ತೆ, ಫೀಲ್ ಬರುತ್ತೆ. ಇನ್ನು ನೆಕ್ಸ್ಟ್ ಹೇಳಬೇಕು ಅಂತಂದರೆ, ಕೆಲವರಿಗೆ ಈರುಳ್ಳಿ ಕಟ್ ಮಾಡಿ ಅದನ್ನ ಡೈರೆಕ್ಟ್ ಪೇಸ್ಟ್ ಮಾಡಿ ಡೈರೆಕ್ಟ್ ಅಪ್ಲೈ ಮಾಡೋದ್ರಿಂದ ಅದು ಆಮೇಲೆ ಪೂರ್ತಿ ಹೇರ್ ವಾಶ್ ಆಗಿ ಡ್ರೈ ಆದಮೇಲೆ ಏನಾಗುತ್ತೆ, ತರಿಯಾಗಿ ಸಿಗುತ್ತೆ. ಬೇಡಪ್ಪ ಇವೆಲ್ಲ ಒಂದು ಸ್ವಲ್ಪ ನಮಗೆ ಹಿಂಸೆ ಆಗುತ್ತೆ ಅಂತ ಅನ್ನೋರಿಗೆ ಈರುಳ್ಳಿನ ಕಟ್ ಮಾಡಿಬಿಟ್ಟು ನೀಟಾಗಿ ಅದನ್ನ ಜ್ಯೂಸ್ ಥರ ಮಾಡ್ಕೊಂಬಿಡಿ. ಅದನ್ನ ಫಸ್ಟು ರುಬ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಅದನ್ನ ಎಲ್ಲ ಸೋದಿಸ್ಕೊಂಬಿಟ್ಟು ಅದರಿಂದ ಬರೋವಂಥ ಜ್ಯೂಸ್ ಇರುತ್ತೆ, ಅದರಿಂದ ಯೂಸ್ ಮಾಡ್ಕೊಳ್ಳಿ. ಆ ಜ್ಯೂಸನ್ನ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ನೀವು ನೈಟ್ ಮಲ್ಗೋವಾಗ ಸ್ಪ್ರೇ ಮಾಡ್ಕೊಂಬಿಡಿ. ಹೇರ್ಗೆ ಪೂರ್ತಿ ಅಪ್ಲೈ ಮಾಡಿ ಸ್ಪ್ರೇ ಮಾಡ್ಕೊಳ್ಳಿ. ಅದೊಂದೇ ಸಾಕು, ಆಯಿಲ್ ಗೀಲ್ ಏನು ಬೇಡ. ಅದನ್ನು ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಒಂದು 2-3 ನಿಮಿಷ ಮಸಾಜ್ ಮಾಡಿಬಿಟ್ಟು ಹಾಗೆ ಹೇರ್ ಬಂದ್ ಮಾಡಿಬಿಡಿ, ಅಥವಾ ಲೂಸ್ ಬ್ರೈಡ್ ಮಾಡಿಕೊಂಡು ಅದನ್ನು ಹಾಗೆ ಬಿಟ್ಬಿಡಿ. ಅದಾದಮೇಲೆ ಮಾರ್ನಿಂಗು ಹೇರ್ ವಾಶ್ ಮಾಡಿ. ಆವಾಗಲೂ ಕೂಡ ಇದು ಯೂಸ್ಫುಲ್ ಅನಿಸುತ್ತೆ. ವಾರಕ್ಕೆ 1-2 ಸತಿ ಇಲ್ಲ 3 ಸತಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಹೇರ್ ವಾಶ್ ಮಾಡಿದಾಗಲೆಲ್ಲ ಈ ರೀತಿ ಅಪ್ಲೈ ಮಾಡ್ಕೊಂಡು ಮಾಡೋದ್ರಿಂದ ಕೂದಲು ಸ್ವಲ್ಪ ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ, ಉದ್ದ ಆಗೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಕಪ್ಪು ಕೂಡ ಆಗ್ತಾ ಬರುತ್ತೆ, ನಿಮಗೆ ಕಂದು ಬಣ್ಣ ಇರೋ ಕೂದಲೆಲ್ಲ ಕಪ್ಪಾಗ್ತಾ ಬರುತ್ತೆ. ಇನ್ನು ನೆಕ್ಸ್ಟ್ ಹೇಳಬೇಕು ಅಂತಂದರೆ, ಈರುಳ್ಳಿನ ನೀವು ಕಟ್ ಮಾಡಿ ಹಾಗೆ ಕೂಡ ಪ್ರೆಸ್ ಮಾಡ್ಕೊಬೋದು. ಅಂದರೆ ಹೇರ್ಗೆ ಸುಮ್ಮನೆ ಹೀಗೆ ಒಂಥರ ಆಲೋವೆರಾ ಜೆಲ್ನ ನಾವು ಹೇಗೆ ಅಪ್ಲೈ ಮಾಡ್ತೀವಿ ನೋಡಿ, ಕಟ್ ಮಾಡಿಬಿಟ್ಟು ಅದೇ ರೀತಿ ಈರುಳ್ಳಿ ಕೂಡ ಹಿಂಗೆ ಪ್ರೆಸ್ ಮಾಡ್ತಾ ಹೋಗ್ಬೋದು. ಅಂದರೆ ತಲೆಗೆ ಬುಡದಿಂದ ಕೂದಲು ತನಕ ಅದನ್ನು ಅಪ್ಲೈ ಮಾಡ್ತಾ ಬರ್ಬೋದು. ಬರೀ ಈರುಳ್ಳಿಯಿಂದ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ತಾ ಬರ್ಬೋದು. ಅದಾದಮೇಲೆ ನೀವು ಬ್ರೈಡ್ ಮಾಡ್ಕೊಳ್ಳಿ, ಅಥವಾ ಹೇರ್ ಬನ್ನು, ಅಥವಾ ಏನಾದರೂ ನಿಮಗೆ ಇಷ್ಟ ಆಗೋ ಥರ ಅದನ್ನು ಹಾಗೆ ಬಿಟ್ಟು ಒಂದು 20-25 ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡಿ. ಇದರಿಂದನೂ ಕೂಡ ಕೂದಲು ಉದ್ದ ಆಗೋದಕ್ಕೆ ಸಹಾಯ ಮಾಡುತ್ತೆ.
ಇದ್ರ ಜೊತೆಗೆ ಹೇಳೋದಾದರೆ ನೀವು ಈರುಳ್ಳಿ ರಸನ ಅಥವಾ ಈರುಳ್ಳಿ ಜ್ಯೂಸ್ನ ಏನಿರುತ್ತೆ ಅದು ವಾರಕ್ಕೊಂದಿನ ಮಾಡಿಟ್ಕೊಂಡು ನೀವು ಅದನ್ನು ಫ್ರಿಜ್ಜಲ್ಲಿ ಅಥವಾ ಹಾಗೆ ಕೂಡ ಸ್ಟೋರ್ ಮಾಡ್ಬೋದು. ವಾರಕ್ಕೊಂದಿನ ಮಾಡಿಟ್ಕೊಂಡು ಅದನ್ನು ಸ್ಪ್ರೇ ಮಾಡ್ತಾ ಬನ್ನಿ. ನಿಮಗೆ ವಾರಕ್ಕೊಂದಿನ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ದಿನ ಮಾಡ್ಕೊಳ್ಬೇಕಾ, ನಾವು ಸ್ಪ್ರೇ ಮಾಡೋವಾಗಲೆಲ್ಲ ಮಾಡ್ಕೊಳ್ತಾನೆ ಇರಬೇಕಲ್ಲ ಅಂತ ಅನ್ನೋರಿಗೆ ವಾರಕ್ಕೆ ಒಂದು ಟೈಮ್ ಮಾಡ್ಕೊಳ್ಳಿ. ಮಾಡಿಟ್ಕೊಂಡು ಅದನ್ನು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ನಿಮ್ಮ ಹೇರ್ ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟು ಸ್ಪ್ರೇ ಮಾಡ್ತಾ ಬನ್ನಿ. ಆಗಲೂ ಕೂಡ ಕೂದಲು ಉದ್ದ ಆಗೋದಕ್ಕೆ ಸಹಾಯ ಮಾಡುತ್ತೆ, ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಹೇಳೋದಾದರೆ ನಾನು ಕೂಡ ಹೀಗೆ ಬಳಸೋದು. ನಾನಂತಂದರೆ ಸ್ಪ್ರೇ ಮಾಡಿ ಸ್ಪ್ರೇ ಹಾಕ್ಕೊಳ್ಳಲ್ಲ ಅಥವಾ ಜ್ಯೂಸ್ ಥರ ಮಾಡಿ ಅದನ್ನು ಕೂಡ ರಿನ್ಸ್ ಮಾಡಲ್ಲ. ನಾನು ಏನಂದರೆ ಡೈರೆಕ್ಟಾಗಿ ಈರುಳ್ಳಿನ ಕಟ್ ಮಾಡಿಕೊಂಡು ನನ್ನ ಹೇರ್ ಕ್ವಾಂಟಿಟಿ ಎಷ್ಟಿದೆ, ಹೇರ್ ಲೆಂತ್ ಎಷ್ಟಿದೆ ನೋಡಿಕೊಂಡು ಕಟ್ ಮಾಡಿಕೊಂಡು, ನನಗೆ ಅಂದರೆ ಉದ್ದ ಕೂದಲು ಇರೋದ್ರಿಂದ ಸ್ವಲ್ಪ 3 ಈರುಳ್ಳಿ ಅಥವಾ ಬೇಕಾಗುತ್ತೆ, ಮೀಡಿಯಮ್ ಸೈಜ್ 3 ಈರುಳ್ಳಿನ ನೀಟಾಗಿ ಕಟ್ ಮಾಡಿ ಅದನ್ನು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಅದನ್ನು ನೀಟಾಗಿ ತಲೆ ಬುಡದಿಂದ ಹಿಡಿದು ಕೂದಲು ಉದ್ದ ಎಷ್ಟಿದೆ ಅಷ್ಟು ತನಕನೂ ಅಪ್ಲೈ ಮಾಡಿ ಒಂದು 30 ನಿಮಿಷ ಬಿಡ್ತೀನಿ. ಅದಾದಮೇಲೆ ನಾನು ಹೇರ್ ವಾಶ್ ಮಾಡ್ತೀನಿ. ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ ಅದನ್ನು ಹಾಗೆ ಡ್ರೈ ಆಗೋದಕ್ಕೆ ಬಿಡೋದು. ನಾನು ಯಾವುದೇ ರೀತಿ ವೆಟ್ ಹೇರಲ್ಲಿ ಕೋಂಬ್ ಮಾಡಲ್ಲ ಅಥವಾ ವೆಟ್ ಹೇರಲ್ಲಿ ನೀಟಾಗಿ ತಲೆ ಬಚ್ಚಿಬಿಟ್ಟು ಗಂಟು ಹಾಕೋದು ಆ ರೀತಿ ಮಾಡಲ್ಲ. ನಾನು ನ್ಯಾಚುರಲಾಗಿ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಸುಮಾರು 1 ಅವರ್ ಆಗುತ್ತೆ ನನ್ನ ಹೇರು ಡ್ರೈ ಆಗೋದಕ್ಕೆ. ಅದಾದಮೇಲೆ ನನಗೆ ಯಾವ ಸ್ಟೈಲ್ ಬೇಕು, ಹೇರ್ ಬನ್ ಬೇಕಾ, ಹೇರ್ ಬ್ರೈಡ್ ಬೇಕಾ ಮಾಡ್ಕೊಳ್ತೀನಿ. ಈ ರೀತಿ ನಾನು 1 ತಿಂಗಳು ಯೂಸ್ ಮಾಡಿದ್ದೆ. ನನಗೆ ರಿಸಲ್ಟು ಪಕ್ಕಾ ಸಿಕ್ಕಿತ್ತು. ಹಾಗಾಗಿ ನಾನು ಅದನ್ನೇ ಅಪ್ಲೈ ಮಾಡ್ತಾ ಬರ್ತಾ ಇರೋದು ಇಲ್ಲಿ ತನಕನೂ. ಸೊ ನೀವು ಇದೇ ರೀತಿ ಅಪ್ಲೈ ಮಾಡ್ತಾ ಬನ್ನಿ. 1 ತಿಂಗಳಾದಮೇಲೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಹೌದು ಅಂತ ಅಂದ್ಬಿಟ್ಟು. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಅಕಸ್ಮಾತ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಆ ವಿಡಿಯೋ ಮಾಡ್ತೀನಿ. ಇನ್ನು ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ನನ್ನ ಚಾನಲ್ಗೆ ಜಾಯಿನ್ ಆಗಿ, ಇದರಿಂದ ನಮಗೂ ಸಪೋರ್ಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.